ನನಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದಿ ದೇವ್ರ? ನಾನೇನು ತಪ್ಪು ಮಾಡೇನಿ? ನಾನು ಏನಂತ ತಪ್ಪು ಮಾಡೇನಿ? ಏನೋ ತಪ್ಪು ಮಾಡ್ದೇನೆ ನನಗೆ ಇಂಥ ಪರಿ ಶಿಕ್ಷೆ ಕೊಡಕತ್ತಿದ್ದಿ. ನಾನು ಇಷ್ಟು ಕಷ್ಟ ಅನ್ಭವಿಸಂಗೆ ಮಾಡಕತ್ತಿದ್ದೆ. ನಾನು ನಿನ್ನ ನಂಬಿರೋದ ತಪ್ಪನ? ದೇವ್ರಂತ ನಿನ್ನ ನಂಬಿರೋದ ತಪ್ಪ? ದೇವ್ರಂತ ನಿನ್ನ ನಂಬಿದ್ಕ ನಂಗೆ ಇಷ್ಟೆಲ್ಲ ಕಷ್ಟ ಕೊಡಕತ್ತಿದ್ಯಲ್ಲ ನೀನು. ಆ ಕಡೆ ಅತ್ತೆನೂ ಮನೆ ಬಿಟ್ಟು ಹೋಗಂತಂದ್ರು, ಈ ಕಡೆ ಗಂಡನೂ ಮನೆ ಬಿಟ್ಟು ಹೋಗಂತಂದ. ಈಗ ನಾನು ಬಂದು ತವ್ರ ಮನೆಯಲ್ಲಿ ಕುಂದ್ರು ಹಂಗಾಗೈತಿ. ತವ್ರ ಮನೆಯಲ್ಲಿ ಎಷ್ಟು ದಿನ ಇರೋಕ್ಕಾಗ್ತದೆ ನೀನು ಹೇಳು? ಆಕೆ ಹೆಂಗೋ ಹೊರಗಿನಾಕಲ್ಲ, ಮನೆಯನ್ನಾಕೆ ನನ್ನ ಗಂಡನ ತಂಗಿ ಅಂತ ಸುಮ್ಮನೆ ಅದಾಳ. ಅಥವಾ ಬೇರೆದಕ್ಕೆ ಆಗಿದ್ರೆ ಈಗ ನನ್ನ ಮನೆ ಬಿಟ್ಟು ಹೊರಗೆ ಕಳಿಸಿಬಿಡ್ತಿದ್ಲ. 2 ದಿನ ಇಟ್ಕೋತಾಳಷ್ಟ. ಎಷ್ಟು ದಿನ ಅಂತ ಇಟ್ಕೋತಾರು? ಎಷ್ಟ ಮಾಡಿದ್ರು ಮನೆಯವ್ರು ಆದಂಗೆ ಹೊರಗಿನವ್ರು ಯಾವತ್ತೂ ಆಗಂಗಿಲ್ಲ. ಅವ್ರು ಯಾವತ್ತೂ ನಮ್ಮ ಮನೆಯವ್ರಂಗಂತ ನಮ್ಗೆ ಅನ್ಸಂಗೇ ಇಲ್ಲ. ಆದ್ರೆ ಅಮ್ಮ ಒಳ್ಳೆಯಾಕೆ ಅಂತೇಳಿ ನಾನು ಇಲ್ಲಿ ಬಂದರು ಪಾಪ ಹತ್ಕೊಂತ ಬಾ ಅಕ್ಕ ಅಂತಾಳೆ. ಆದರೆ ನನ್ನ ಕಷ್ಟ ಯಾರಿಗೂ ಸಹಿಸೋಕ್ಕಾಗಂಗಿಲ್ಲ, ಯಾರಿಗೂ ಆಗಂಗಿಲ್ಲ. ನನಗೆ ಒಳಗೆ ಎಷ್ಟು ನೋಯ್ತಂತ ನನಗೆ ಗೊತ್ತು ದೇವ್ರೆ, ನನಗೆ ಗೊತ್ತು. ಜೀವನನ ಬ್ಯಾಸರ ಆಗಿಬಿಟ್ಟತಿ, ಸತ್ತೋಗ್ಬಿಡು ಹಂಗಾಗತ್ತತಿ. ಹೊಟ್ಟೆ ಕೂಸಿರ್ತಿದ್ರ ಹೊಳಿನೋ ಬಾವಿನೋ ನೋಡ್ಕೊಂಡ್ಬಿಡ್ತಿದ್ನಿ. ಇದು ಕೂಸು ಒಂದು ಐತೆ ಅಂತ ಹೇಳಿ ಅದಕ್ಕೆ ಭೂಮಿಗೆ ಬರೋಕಿನ ಮುಂಚೆ ಅದನ್ನು ಕೊಲ್ಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನೆ ತವ್ರ ಮನೆಗೆ ಬಂದೇನೆ. ಇಲ್ಲ ಅಂದ್ರೆ ನಾನು ಹೊಳಿಗೆ ಬಿದ್ದು ಬಿಡ್ತಿದ್ನಿ. ತಂದೆ ತಾಯಿಗೆ ಈ ರೀತಿ ಬಂದ ಅವಮಾನ ಮಾಡೋಕೆ ನನಗಿಷ್ಟ ಇಲ್ಲ. ಓನ್ಯಾಗಿನ ಮಂದಿಯೆಲ್ಲ ಏನಂತಾರೆ? ಗಂಡನ ಬಿಟ್ಟು ಬಂದಾಕಿ ಅಂತಾರೆ. ಅದು ಚಂದ ಅನಿಸುತ್ತೇನ? ಇಲ್ಲ, ಏನು ಮಾಡಲಿ ನಾನು, ಏನು ಮಾಡಲಿ? ವೈನಿ ಊಟ ಮಾಡ್ಬರ್ರಿ. ಊಟನೂ ಬೇಡ, ನಂಗೇನು ಬೇಡ, ನಂಗೇನು ಮಾಡೋಕ್ಕೂ ಮನಸ್ಸಿಲ್ಲ. ಅಮ್ಮ ನೀನು ಹೋಗಿಲ್ಲಿಂದ. ನನ್ನ ಮ್ಯಾಗಿನ ಸಿಟ್ಟು ನನ್ನ ಮೇಲೆ ತೋರ್ಸತ್ತೆ ಏನ್ರಿ ವೈನಿ? ಅಯ್ಯೋ ಹಾಗೇನಿಲ್ಲ. ನಿನ್ನ ಮೇಲೆ ಏಕೆ ತೋರಿಸ್ಲಿ? ಅಲ್ಲ, ನಿನ್ನ ಮೇಲೆ ನನಗೆ ಯಾಕೆ ಕೋಪ? ನೋಡು ಅಮ್ಮ, ನಿಮ್ಮನ್ನ ಬಹಳ ಹದಗೆಟ್ಟು ಬಿಟ್ಟಾರ. ಬರೀ ಕಳ್ತನ ಮಾಡ್ತಾರ, ಇಸ್ಬಿಟ್ಟು ಆಡ್ತಾರ. ನಿಮ್ಮಮ್ಮಂದ ನಕ್ಲೆಸ್ ಕದ್ದಾರು ಅವರೇ. ನಾನು ಅದನ್ನ ಕದ್ದ ಪಾಪ ಸುಂದ್ರಿ ಅಕ್ಕನ ಮೇಲೆ ಹಾಕಿದ್ರ. ಪಾಪ ಸುಂದ್ರಿ ಅಕ್ಕ ಅವತ್ತು ಎಷ್ಟೆಲ್ಲ ಕಣ್ಣೀರು ಹಾಕಿದಾಳೆ ನೋಡ್ದೇ ಇಲ್ಲ ನೀನು. ಈಗ ನಾನು ಅದನ್ನ ಮನೆಯಲ್ಲೆಲ್ಲ ಹೇಳ್ತಾನಂತೇಳಿ ನನ್ನನ್ನು ಮನೆ ಬಿಟ್ಟು ನಡಿ ಅಂತೇಳಿ ಹೊರಗೆ ತಪ್ಪಿಟ್ರೆ ಮನೆ ಬಿಟ್ಟು ಹೊರಗೆ ಬಂದಿ ನಾನು. ಈಗ ತವ್ರ ಮನ್ಯಾಗ ಬಂದ ಕುಂದ್ರು ಹಂಗಾಗೈತಿ. ನಾನು ಇಲ್ಲೇ ಕುಂದ್ರ ಹೆಂಗೆ ಆಗಬೇಡ. ಓನ್ಯಾಗಿನ ಮಂದೆಲ್ಲ ಏನಂತಾರ? ನೀನು ಯೋಚನೆ ಮಾಡಿದಿ ಸ್ವಲ್ಪ? ಇದು ಮೊದಲ ಹಳ್ಳಿ, ಇಲ್ಲಿ ಆಡ್ಕೊಳ್ಳೋರ ಭಾಳ. ಅವ್ರ ಬಾಯಿಗೆ ನಾವು ತುತ್ತಾಗಬೇಕಾ? ವೈನಿ, ನೀವೇನು ಯೋಚನೆ ಮಾಡಬೇಡ್ರಿ. ಅಣ್ಣ ಅವ್ವ ಬಂದ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಹಂಗೆ ನಾನು ಮಾಡ್ತಾನೆ. ಏನು ಮಾಡೋಕ್ಕಾಕತಿ ನಿನ್ನ ಕಡೆ? ಬೇಡ ಅಮ್ಮ, ನಾನು ಅಲ್ಲಿ ಹೋಗೋಂಗಿಲ್ಲ. ಸತ್ರು ಸರಿ, ನಾನು ಇಲ್ಲೇ ಇರ್ತೀನಿ. ನನಗೆ ಅಲ್ಲಿ ಹೋಗೋಕೆ ಒಂಚೂರೂ ಇಷ್ಟನೇ ಇಲ್ಲ. ಬೇಡ. ಯಾಕಂತಂದ್ರೆ ಕಷ್ಟನೋ ಸುಖನೋ ನಾವು ಕಷ್ಟಪಟ್ಟು ದುಡಿದ್ರಾಗ ತಿನ್ಬೇಕು. ಈ ರೀತಿ ಕಳ್ತನ ಮಾಡಿ, ಈ ರೀತಿ ಆಟ ಆಡಿ ತಿನ್ನೋದು ನನಗಿಷ್ಟ ಇಲ್ಲ. ಉಪವಾಸ ಇರ್ತೀನಿ ಹೊರತು ಆ ರೀತಿ ತಿನ್ನೋಕೆ ನನಗೆ ಮನಸ್ಸು ಒಪ್ಪುವಲ್ತು. ಇಲ್ಲ ವೈನಿ, ಅವನ್ನ ಸುಮ್ಮನೆ ಬಿಟ್ರೆ ಅವನು ಸರಿ ಹೋಗಂಗಿಲ್ಲ. ಅವನು ಹಿಂಗೆ ಇರ್ತಾನೆ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡೀನಿ. ಈಗ ನೀವು ಮನೆ ಬಿಟ್ಟು ಬಂದಾರಲ್ಲ, ಹಿಂಗೆ ಅತ್ತಿನೂ ನೀವು ಬಂದಿರೋದಕ್ಕೆ ಮನೆ ಬಿಟ್ಟು ಹೊರಗೆ ಹಾಕಿದಾರಂತೇಳಿ ನಾನು ನನ್ನ ಅವ್ರ ಮನೆಗೆ ಹೋಗ್ತೀನಿ. ಅವ್ರು ಬಂದು ನಿಮ್ಮನ್ನು ಕರ್ಕೊಂಡು ಬರೋವರೆಗೂ ನಾನು ಬರಲ್ಲ ವೈನಿ. ಏನು ಮಾಡಲಿ, ಹೊಟ್ಟೆಲಿ ಬೇರೆ ನಿಮಗೆ ಮಗು ಐತಿ. ಈಗ ನೀವು ಇಲ್ಲಿ ಬಂದ ಕಣ್ಣೀರು ಹಾಕೊಂತ ಕುಂತ್ರೆ ಅದು ನಮ್ಮ ಮನೆಗೆ ಇದಾಗಂಗಿಲ್ಲ. ಶಾಪ ತಟ್ಟೆ ತಡ್ತದೆ. ಅದಕ್ಕೆ ನಾನು ಹೋಗಿ ಅಲ್ಲಿ ಉಳಿದ್ರೆ ಅವ್ರಿಗೆ ಸಂಕಟ ಆಗೋ ಕರ್ತಕ್ಕೆ ಅವರ ಬಂದ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಹಂಗೆ ಮಾಡ್ತೇನೆ ನಾನು. ಹಂಗಂತ ನಾನಿನ್ನ ಮನೆ ಬಿಟ್ಟು ಕಳಿಸ್ಲೇನೇವ? ಬೇಡ, ಅದು ಸರಿ ಅನ್ಸಂಗಿಲ್ಲ. ನೋಡು, ಅವ್ರು ಮಾಡ್ಯಾರಂತೇಳಿ ನಾವು ನಾವು ಅಂತಾರ ಮಂದಿ ಅಲ್ಲ. ನಿನಗೆ ಗೊತ್ತಿರ್ಬೇಕು ನಾವು ಎಂತಾರಂತೇಳಿ. ಇಲ್ಲ ಅತ್ತಿ, ಯಾಕೋ ನನಗೆ ಅಂಕಿತ ವೈನಿನ ಹಿಂಗೆ ನೋಡೋಕೆ ಆಗವಲ್ತು. ಅದಕ್ಕೆ ನಾನು ಇದನ್ನು ಹಿಂಗೆ ಮಾಡ್ಬೇಕಂತ ಅನ್ಕೋನಿ. ಅವ್ರಿಗೆ ಬುದ್ಧಿ ಬರ್ಬೇಕಂದ್ರೆ ನಾವು ಹಿಂಗೆ ಮಾಡಲೇಬೇಕು. ನೋಡುನು, ಇವತ್ತೊಂದಿನ ನಾಳೆ ಒಂದಿನ 2 ದಿನ ನೋಡುನು. ಅಕಸ್ಮಾತ್ ಅವ್ರು ಏನಾದರೂ ಕರೆಯೋಕೆ ಬರಲಿಲ್ಲ ಅಂತಂದ್ರೆ ಅಪ್ಪ ಬಿಡಂಗಿಲ್ಲ. ಅಪ್ಪ ಅವ್ರಿಗೆ ಬುದ್ಧಿ ಕಲಿಸಿ ಇದನ್ನು ಮಾಡ್ತಾನೆ. ಆದರೆ ಅವರು ಕೇಳಂಗಿಲ್ಲ ಅತ್ತಿ. ಅಕಸ್ಮಾತ್ ಅವ್ರು ಬರಲಿಲ್ಲ ಅಂದ್ರೆ ನಾನು ಹಂಗೆ ಮಾಡ್ತೇನೆ. ನಾನು ನಮ್ಮ ಅತ್ತೆ ಇದು ಅವ್ರು ಇಲ್ಲಿ ಬಂದಿರೋದಕ್ಕೆ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದಾರೆ ಅಂತೇಳಿ ನಾನು ಅಲ್ಲೇ ಹೋಗಿ ಕುಂದಿರ್ತೀನಿ. ಅವಾಗ ನಮ್ಮ ಅವ್ವಾಗ ಎಲ್ಲರೂ ಅಂತಾರೆ ನೋಡು, ಅವಾಗ ಆಕಿ ಬಂದು ಕರ್ಕೊಂಡು ಹೋಗ್ತಾಳೆ. ಆಕೆ ಕರ್ಕೊಂಡು ಹೋದ್ಮೇಲೆ ನಾನು ಇಲ್ಲಿಗೆ ಬರ್ತೀನಿ ಅತ್ತಿ. ನಿಮ್ಗೆ ಕೆಲಸದ ತೊಂದರೆ ಆಗ್ತಿರ್ಬೋದು, ಆದ್ರೆ ಅಕ್ಕನ ಜೀವನ ಸರಿ ಹೋಗ್ಬೇಕಂದ್ರೆ ನಾನು ಹಿಂಗೆ ಮಾಡಲೇಬೇಕು ಅತ್ತಿ. ನಿನ್ನಂಥ ಸೊಸೆ ಸಿಗಾಕ
ನಾ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ ಯವ್ವ. ಬ್ಯಾರೆದಕ್ಕಾಗಿದ್ರ ನಡಿಯ ನೀನ ನಡಿ ಮೂಳ, ಇಲ್ಲದಕ್ಕೆ ಬಂದಿದ್ದೀ ನಮ್ಮ ಮನೆಗೆ, ಅಲ್ಲೇ ಚಂದ ಗಂಡು ಮನ್ಯಾಗ ಬಾಳ್ವೆ ಮಾಡೋಗ ಅಂಥೇಳಿ 2 ದಿನ ಇಟ್ಕೊಂಡ ಕಳಿಸ್ತಿದ್ರು. ಆದ್ರೆ ನೀ ಮನ್ಯಾನಕ್ಕೆ ಅಂತೇಳಿ ಇಷ್ಟೆಲ್ಲ ಯೋಚನೆ ಮಾಡಾಕತ್ತಿದ್ದಿ. ನನಗೆ ನೀನು ನೋಡಿ ಎಂಥ ಸೊಸೆ ಸಿಕ್ಕಾಳು, ಸೊಸೆ ಅಲ್ಲ ಮಗಳು ಸಿಕ್ಕಾಳಂತ ಅನ್ಕೊನಿವ ಅನ್ಕೊನಿ. ಅಂಥ ಮಂಜವ್ಗ ಇಂಥ ಮಗಳು ಹುಟ್ಟಾಳಲ್ಲ, ಏನು ಮಾಡೋದು ಹೇಳು? ಇಲ್ಲ ಅತ್ತಿ, ನನಗೆ ಪಾಪ ವೈನಿ ಕಷ್ಟ ನೋಡೋಕ್ಕಾಗಲ್ದು. ಇನ್ನೂ ಬಿಡೋಕೆ ಒಬ್ಬಾಕಿ ಇದ್ರೆ ನಡೀತಿತ್ತು. ಹೊಟ್ಯಾಗ ಬೇರೆ ಕೂಸೈತಿ, ಊಟ ಮಾಡಂದ್ರೆ ಊಟ ಮಾಡತ್ತಿಲ್ಲ. ಆಕೆ ಊಟ ಮಾಡಿದೆ ನನಗೆ ಮನಸ್ಸು ತಡೆಯೋಕವಾಲ್ತು. ನನಗೂ ಊಟ ಸೇರತ್ತಿಲ್ಲ, ನಿದ್ದೆ ಬರಾಕತ್ತಿಲ್ಲ. ಅಯ್ಯೋ ನೋಡಮ್ಮ, ನನಗೆ ಮನಸ್ಸಿಲ್ಲ. ನಮ್ಮ ಮನಸ್ಸಿದ್ದಾಗ ನಾನು ಊಟ ಮಾಡ್ತೇನೆ. ಈಗ ನನಗೆ ಊಟ ಬೇಡ, ನನಗೆ ಹಸುವಾಗಿಲ್ಲ. ಹಸುವಾದರೆ ನಾನು ಹೇಳ್ತೇನೆ, ಸರಿನಾ? ಅತ್ತೆ 1 ನಿಮಿಷ ಬನ್ನಿ. ಏನಮ್ಮ? ಅತ್ತೆ ವೈನಿ ಹಿಂಗೆ ಹೇಳಿದ್ರೆ ಕೇಳಂಗಿಲ್ಲ. ಅವ್ರಿಗೆ ನಾನೇ ಒಂದು ಪ್ಲೇಟ್ನಾಗ ಅನ್ನ ಸಾರು ಹಾಕೊಂಡು ಹೋಗಿ ಅವ್ರಿಗೆ ನಾನೇ ಊಟ ಮಾಡಿಸ್ತೇನೆ, ಸರಿನಾ? ಸರಿ ಅವ್ವ, ಹಂಗೆ ಮಾಡು. ಆಕೆ ನನ್ನ ಮಾತಂತೂ ಕೇಳಂಗೇ ಇಲ್ಲ, ನಿನ್ನ ಮಾತಾಡ ಸ್ವಲ್ಪ ಕೇಳ್ತಾಳೆ, ಅಷ್ಟ ಮಾಡು ಮಗಳ. ಇವ್ರು ನೋಡಿದ್ರೆ ಇಷ್ಟೆಲ್ಲ ಅನ್ನತ್ತಾರ, ಅಮ್ಮ ನೋಡಿದ್ರೆ ಹಿಂಗೆ ಮಾಡ್ಬೇಕಂತ ಅನ್ನತ್ತಾಳ. ನನ್ನ ಸಲುವಾಗಿ ಇವರಿಬ್ರು ಗಂಡ ಹೆಂಡತಿ ಬೇರೆ ಆಗ್ಬೇಕಾ? ಬೇಡ ಬೇಡ, ಅವರಿಬ್ರು ಗಂಡ ಹೆಂಡತಿ ಚೆನ್ನಾಗಿರ್ಬೇಕು. ಅಣ್ಣ ಅಮ್ಮು ಇಬ್ರು ಚೆನ್ನಾಗಿರ್ಬೇಕು. ಆದರೆ ನನ್ನ ಜೀವನ ಹಾಳಾಗೋಯ್ತು. ಯಾಕೆ ನನಗೆ ಇಂಥ ಗಂಡ ಸಿಕ್ಬಿಟ್ಟ? ನಾನು ಏನು ಪಾಪ ಮಾಡಿದ್ನಿ? ಯಾವುದೋ ಜನ್ದಾಗ ನಾನು ಏನೋ ಪಾಪ ಮಾಡಿದ್ನಿ ಅಂತ ಅನಿಸ್ತತಿ. ಅದಕ್ಕೆ ನನಗೆ ಇಂಥ ಗಂಡ ಸಿಕ್ಕ. ಆದ್ರೆ ಇವನು ಮೊದಲು ಹಿಂಗಿರಲಿಲ್ಲ. ಯಾಕೆ ಹಿಂಗಾದ? ಈಗ ನಾನು ಏನು ಮಾಡಲಿ? ಅವರಪ್ಪನ ಮಾತು ಕೇಳ್ತಾ ಇಲ್ಲ. ನಾನು ಏನು ಮಾಡಲಿ ಇವಾಗ? ವೈನಿ, ನಿಮ್ಗೆ ನಾನು ಊಟ ಮಾಡಿಸ್ತೀನಿ, ನನ್ನ ಕೈಯಾರೆ ಉಣಿಸ್ತೀನಿ. ಊಟ ಮಾಡಲಿ ಸ್ವಲ್ಪ. ಪಾಪ ಹೊಟ್ಟೆಗಿರೋ ಕೂಸು ಹಸ್ಕೊಂಡಿರ್ತದ, ನೀವು ಸ್ವಲ್ಪ ತಿನ್ನಿರಿ. ಬೇಡ, ನನಗೆ ಊಟ ಬೇಡ. ಅಮ್ಮ ನಿಂಗೆ ಹೇಳತ್ತಿರೋದು, ನನಗೆ ಊಟ ಬೇಡ, ನನಗೆ ಹಸು ಇಲ್ಲ. ನನ್ನ ಯೋಚನೆ ನನಗಾಗೈತಿ, ನನಗೆ ಊಟ ಬೇಡ. ಪ್ಲೀಸ್ ಅದನ್ನ ತೊಗೊಂಡು ಹೊರಟೋಗು. ಇವಾಗ ನೀವು ಊಟ ಮಾಡಲಿಲ್ಲ ಅಂದರೆ ನನ್ನ ಮೇಲೆ ಆನೆ ಅದಕ್ಕೆ. ಅಯ್ಯೋ, ಯಾಕೆ ಈ ರೀತಿ ನನ್ನ ಕಾಡ್ತಾ ಇದೆಯಾ? ನನಗೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ. ನನ್ನ ಎದೆಯಲ್ಲಿ 1000 ನೋವಿದೆ. ಅದನ್ನ ಅರಿಗಿಸ್ಕೊಳಕ್ಕೆ ನನಗೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಈ ಊಟ ಮಾಡಿ ನಾನು ಏನು ಮಾಡಲಿ? ಸಾಯ್ಬೇಕಂತ ಅಂದ್ಕೊಂಡಿರೋ ನಾನು ಊಟ ಮಾಡಿ ಇನ್ನೂ ಬದುಕಬೇಕಾ? ವೈನಿ, ಈ ರೀತಿಯೆಲ್ಲ ಸಾಯೋ ಮಾತೆಲ್ಲ ಆಡಬೇಡಿ ನೀವು. ನೋಡಿ, ಇವಾಗ ನೀವು ಹೊಟ್ಟೆ ತುಂಬ ಊಟ ಮಾಡಬೇಕು. ನನ್ನ ಮೇಲೆ ಆನೆ ಹಾಕಿದ್ದೀನಿ. ನನ್ನ ಮೇಲೆ ಆನೆ ಹಾಕಿದ್ರು ನೀವು ಊಟ ಮಾಡಲ್ವಾ? ಒಂದು ಹಾಕೇನಾಗ್ತಿತ್ತು ತಿನ್ನೇವಿನಿ. ಎಂಥ ಒಳ್ಳೆ ಸೊಸೆ ಸಿಕ್ಕಾಳು ನನಗೆ, ಎಂಥ ಒಳ್ಳೆ ಸೊಸೆ ಸಿಕ್ಕಾಳು. ನಾನು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಎಂಥ ಸೊಸೆ ಸಿಕ್ಕಾಳು. ಆದ್ರೆ ನನ್ನ ಮಗಳು ಬಾಳೆ ಆಕೆ ತಾಯಿಯಿಂದ ಹಾಳಾಗತ್ತಲ್ಲ. ಏನು ಮಾಡಲಿ? ನನ್ನ ಮಗಳಿಗೆ ಕೈ ತುತ್ತು ಕೊಡಕತ್ತಾಳ. ಆದ್ರೆ ನನ್ನ ಮಗಳ ಸಾಯು ಮಾತಾಡತ್ತಾಳ. ಆಕೆ ಸಾಯು ಮಾತಾಡಿದಕ್ಕೆ ನನಗೆ ಏನು ಮಾಡಲಿ ಅನ್ನೋಂಗಾಗೈತಿ. ಮೀನಾ ಅಯ್ಯೋ, ಇವರಪ್ಪ ಬೇರೆ ಬಂದಂತ ಅನಿಸತಿ. ಅವರಪ್ಪ ಆಗಿದ್ದೆಲ್ಲ ಗೊತ್ತಾದ್ರೆ ಹೆಂಗೆ ತಡ್ಕೊತಾನೋ ಏನೋ. ಏನು ಮಾಡೋದೀಗ? ಹಾಂ ರೀ, ಬನ್ನಿ. ಇಲ್ಲದಿ ಇಲ್ಲೇನು ಮಾಡಕತ್ತಿದಿ? ನಾನು ಅವಾಗಿಂದ ಕರೆಯಕತ್ತಾನು ಅಲ್ಲಿಂದ. ಅದು ಬರತ್ತೀನಿ ರೀ, ಹೇಳ್ರಿ. ಯಾಕೆ ಸಪ್ಗದಿ? ಏನಾಯ್ತು? ಏನಿಲ್ಲ, ಮಗಳ ಮನೆಗೆ ಬಂದಾಳ. ಹೌದನ? ಅದಕ್ಕೆ ಯಾಕೆ ಮಕ್ಕ ಹಿಂಗೆ ಸಪ್ಪಗ ಮಾಡ್ಕೊಂಡಿದ್ದಿ? ಯಾವ ಅಂಕಿತಾ, ಆರಾಮದೇವ? ಹ್ಞೂ ಅಪ್ಪ, ಆರಾಮದೇನಿ. ಯಾಕೆ ಹುಷಾರಿಲ್ಲನ? ಸಪ್ಪಗದಿ? ಅಮ್ಮ ಊಟ ಮಾಡ್ಸತ್ತಾಳ ನಿನಗ? ಆರಾಮಿಲ್ಲ? ಏನಾಗಿತ್ತೇನವ? ಎಲ್ಲ ನಾನು ನಿಮ್ಗೆ ಹೇಳ್ತಾನ, ನಡೀರಿ ನೀವು ಊಟ ಮಾಡು ಅದಕ್ಕೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವೇ ನೋಡ್ಬೋದು ಅಂತ ಹೇಳ್ತಾ, ಹಂಗೆ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಪ್ಲೀಸ್ ವ್ಯೂಸ್ ಜಾಸ್ತಿ ಬರಲಿ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ UK ಕಾರ್ಟೂನ್ ಕನ್ನಡ ಚಾನಲಲ್ಲಿ ನಿಮ್ಗೆ ಒಳ್ಳೆ ಸ್ಟೋರಿಗಳು ಬರತ್ತವ. ಅಂದರೆ ಡೈಲಿ ಒಂದೊಂದು ಎಪಿಸೋಡ್ಗಳು ಬರಕತ್ತವ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿಗಳು ನಿಮ್ಗೆ ತುಂಬ ಇಷ್ಟ ಆಗ್ತಾವಂತ ಅಂದ್ಕೊಂಡಿದ್ದೀನಿ. ಒಂದೊಂದು ದಿನ ಒಂದೊಂದು ಥರ, ಅಂದರೆ ಅದೊಂಥರ ಚೆನ್ನಾಗಿರೋ ಒಂದು ಎಪಿಸೋಡ್ಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತಾಯಿದ್ದೀನಿ. ಅನ್ನ ಅತ್ತಿಗೆದಾಗ್ಬೋದು, ಅಥವಾ ಗಂಡ ಹೆಂಡ್ತಿದಾಗ್ಬೋದು, ವಾರಗಿತ್ತಿದಾಗ್ಬೋದು, ಕುಡುಕ್ ಗಂಡನ ಜೊತೆ ಯಾವ ರೀತಿ ಜಗಳ, ಅಂದರೆ ಯಾವ ರೀತಿ ಸಂಸಾರ ಮಾಡ್ಕೊತ ಜಗಳಾಡ್ಕೊತ ಇರ್ತಾರೆ ಅನ್ನೋದು, ಈ ರೀತಿ ಒಂದೊಂದು ಎಪಿಸೋಡ್ಗಳು ನಿಮ್ಮ ಮುಂದೆ ಅಲ್ಲಿ ಬರ್ತಾ ಇರುತ್ತೆ. ಸೊ ಅದರಲ್ಲಿ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ ಅಂತ ಹೇಳ್ತಾ, ವ್ಯೂಸ್ ಜಾಸ್ತಿ ಬರಲಿ ಅಂತ
ಹಾಗೆ ಮತ್ತೆ ಸಪೋರ್ಟ್ ಮಾಡಿ, ಕತೆ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.